ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸ ಹ್ಯಾಪಿ ನ್ಯೂಸ್ ಏನು ಅಂತ ಹೇಳಿದ್ರೆ, ಮತ್ತೊಂದು ಪ್ರೋಮೋ ರಿಲೀಸ್ ಆಗಿದೆ. ಅದರಲ್ಲಿ ಅಗೇನ್ ಈ ಮೂರು ವ್ಯಕ್ತಿಗಳೇ ಕಾಣಿಸ್ತಾ ಇದ್ದಾರೆ. ಯಾರು ಅಂತ ಹೇಳಿದ್ರೆ ಮೋಕ್ಷಿತಾ, ಹನುಮಂತ ಹಾಗೂ ತ್ರಿವಿಕ್ರಮ್. ನನ್ನ ಪ್ರಕಾರ ರಜತ್, ಮಂಜು, ಭವ್ಯಗೌಡ ಅವ್ರೇನಾದರೂ ಔಟ್ ಆಗಿ ಹೋಗಿದ್ದಾರಾ ಅಥವಾ ಅವ್ರು ಎಲಿಮಿನೇಟ್ ಆಗಿದ್ದಾರಾ ಅನ್ನೋದೇ ಇಲ್ಲಿ ಒಂದು ಡೌಟ್ಫುಲ್ ವಿಷಯ. ಅದೇನೇ ಇರಲಿ, ಇಲ್ದವ್ರ ಬಗ್ಗೆ ಚಿಂತೆ ಬೇಡ. ಸೊ ಇರೋರು 3 ಜನ ಇದ್ದಾರಲ್ಲ, ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಮೋಕ್ಷಿತಾ, ಹನುಮಂತ ಹಾಗೂ ತ್ರಿವಿಕ್ರಮ್ ಅವರ ವಿಟಿಯನ್ನು ಬಿಗ್ ಬಾಸ್ ಅವರೇ ತೋರಿಸ್ತಾ ಇದ್ದಾರೆ. ಅದು ಒಂದು ಖುಷಿ ಪಡೋ ವಿಷಯ. ಆ್ಯಕ್ಚುಲಿ ಏನಂದರೆ, ಪ್ರತಿ ವರ್ಷ ಸುದೀಪ್ ಸರ್ ಅವರು ಫಿನಾಲೆ ಸ್ಟೇಜಲ್ಲಿ ಸ್ಯಾಟರ್ಡೆ ಅಥವಾ ಸ್ಯಾಟರ್ಡೆ ಯೂಶ್ವಲಿ ಅವರು ವಿಟಿಯನ್ನು ತೋರಿಸ್ಬಿಟ್ಟು ಅವರ ಒಂದು ಜರ್ನಿಯನ್ನು ಇಡೀ ಜಗತ್ತಿಗೆ ಒಂದು ವಿಟಿ ಮುಖಾಂತರ ತೋರಿಸ್ತಾ ಇದ್ರು. ಬಟ್ ಇಲ್ಲೇನು ಅಂತ ಹೇಳಿದ್ರೆ, ಸೊ ಅಭಿಮಾನಿಗಳನ್ನೇ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಕೊಂಡಿದ್ದಾರೆ. ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸೋದ್ರ ಮುಖಾಂತರ ಅವರ ಎಲ್ಲರ ಎದುರುಗಡೆ ದೊಡ್ಡ ಸ್ಕ್ರೀನಲ್ಲಿ ಸೊ ವಿಟಿಯನ್ನು ಕೊಡ್ತಾ ಇದ್ದಾರೆ. ಸೊ ವಿಟಿಯನ್ನು ತೋರಿಸೋದ್ರ ಮುಖಾಂತರ ಅವರ ಒಂದು ಮಾತುಗಳನ್ನು ಯಾಕೆ ಗೆಲ್ಲಬೇಕು, ಏನಕ್ಕೋಸ್ಕರ ಗೆಲ್ಲಬೇಕು, ಏನು ಯಾವ ಒಂದು ಕಾರಣಕ್ಕೋಸ್ಕರ ಗೆಲ್ಲಬೇಕು, ಮತ್ತು ಅವರು ಹೇಗೆ ಆಡ್ಕೊಂಡು ಬಂದರು ಅನ್ನೋದನ್ನು ಪ್ರತಿಯೊಂದನ್ನು ವೀಕ್ಷಕರ ಗಮನಕ್ಕೆ, ವೀಕ್ಷಕರಿಗೋಸ್ಕರ ನಿಲ್ಲಿಸಬೇಕಾಗಿದೆ. ಸೊ ಯಾಕೆ ಅಂತ ಹೇಳಿದರೆ, ನೀವು ನೋಡಿರ್ತೀರ ಫ್ರೆಂಡ್ಸ್, ಯಾವಾಗ್ಲೂ ಯಾವುದೋ ಒಂದು ಹೆಸರು 2 ಹೆಸರು ಬರ್ತಾ ಇತ್ತು. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಈ 3 ಜನ ವ್ಯಕ್ತಿಗಳಲ್ಲಿ. ಸೊ ಹನುಮಂತು, ಮೋಕ್ಷಿತಾ, ತ್ರಿವಿಕ್ರಮ್, ಜನಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಯಾಕೆ ವೋಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದರೆ, ಸೊ ಇವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆ ನಾನು ಗೆಲ್ಲಬೇಕು, ಯಾಕೆ ನಾನು ವಿನ್ನರ್ ಆಗಬೇಕು ಅನ್ನೋದನ್ನು ನೀವೇ ಜನಗಳಿಗೆ ಹೇಳಿ ಅನ್ನೋದ್ರ ಮುಖಾಂತರ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಏನೋ ಯಾವ ಥರ ಮಾತಾಡ್ತಾರೆ, ಯಾವ ಥರ ಜನಗಳಿಗೆ ಕನ್ವೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇದೊಂಥರ ಲಾಸ್ಟ್ ಚಾನ್ಸ್ ಥರ ಇರುತ್ತೆ ಇವ್ರುಗಳಿಗೆ. ಈ ಒಂದು ಯಾವ ಥರ ಮಾತಾಡ್ತಾರೆ, ಯಾವ ಥರ ಜನಗಳಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಮೇಯ್ನ್ ಆಗಿರುತ್ತೆ. ಸೊ ಅದು ಅಲ್ಲದೆ ಇಲ್ಲಿ ಬಿಗ್ ಬಾಸ್ ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಂಟೆಸ್ಟೆಂಟ್ಗೆ. ಇಲ್ಲಿ ಮೋಕ್ಷಿತಾ ಅವ್ರಿಗೆ ನೋಡಿರ್ಬೋದು ನೀವು, ಸರಳತೆಯ ವ್ಯಕ್ತಿತ್ವ, ಸರಳತೆಯಿಂದ ಬಂದಿರೋದು, ಸರಳತೆಯಾದ ಒಂದು ವ್ಯಕ್ತಿತ್ವ, ಕ್ಯಾರೆಕ್ಟರ್ನ ಇಟ್ಕೊಂಡು ಇಷ್ಟು ದೂರ ಬಂದಿದ್ದೀರಾ ನೀವು. ಅಷ್ಟೊಂದು ಸರಳ ವ್ಯಕ್ತಿತ್ವ ನಿಮ್ಮದು, ತುಂಬ ಶೋ ಆಫ್ ಏನಿಲ್ಲ ಅನ್ನೋ ರೀತಿಲಿ ಹೇಳ್ದಂಗಿತ್ತು. ಅದಾದಮೇಲೆ ತ್ರಿವಿಕ್ರಮ್ ಅವ್ರಿಗೆ ನಿಮ್ಮ ವ್ಯಕ್ತಿತ್ವವನ್ನು ಸ್ಥಿರವಾಗಿ ಇಟ್ಕೊಂಡು ವ್ಯಕ್ತಿತ್ವದಲ್ಲಿ ಆಟ ಆಡಿದ್ರಿ ಅಂತೇಳ್ಬಿಟ್ಟು ಅವರನ್ನು ಹೊಗಳಿದ್ರು. ಅದಾದಮೇಲೆ ನಮ್ಮ ಹನುಮಂತಕ್ಕೆ ಬಂದುಬಿಟ್ಟು, ಸೊ ಹಳ್ಳಿ ಹುಡುಗ ಅಂದರೆ ಗ್ರಾಮೀಣ ಪ್ರತಿಭೆ ಆಗಿಬಿಟ್ಟು ಗ್ರಾಮೀಣದಲ್ಲಿ ಹುಟ್ಟಿ ಸಿಟಿಲಿ ಏನು ನೋಡಿಲ್ಲ, ಅಷ್ಟೊಂದಾಗಿ ಓದಿಲ್ಲ, ಏನೇ ಇರಲಿ ಎಲ್ಲೋ ಒಂದು ಹಳ್ಳೀಲಿ ಹುಟ್ಬಿಟ್ಟು ಅದು ಅಷ್ಟು ದೂರ ಒಂದು ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಈ ಲೆವೆಲ್ಗೆ ಫ್ಯಾನ್ ಫಾಲೋಯರ್ಸು ಏನು ಕಾಂಪಿಟೇಷನ್ ಇದೆ ಅಲ್ವಾ, ಮೋಕ್ಷಿತಾ ಅಥವಾ ತ್ರಿವಿಕ್ರಮು ಇವರ ಕಾಂಪಿಟೇಷನ್ಗೆ ಸರಿಸಮವಾಗಿ ಕಾಂಪಿಟೇಷನ್ ಕೊಡೋದ್ರ ಜೊತೆಗೆ ಫ್ಯಾನ್ಸ್ ಫಾಲೋವರ್ಸ್ ಏನು ಫ್ಯಾನ್ಸ್ ಇದ್ದಾರಲ್ವ, ನನಗೂ ಯಾರು ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಇವ್ರ ಫ್ಯಾನ್ಸ್ಗಳು ಅಬ್ಬರಿಸ್ತಾ ಇದ್ದಾರೆ ಎಲ್ಲ ಕಡೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಪ್ರತಿಯೊಂದು ಕಂಟೆಸ್ಟೆಂಟ್, ಈ 3 ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಹಾಡಿ ಹೊಗಳಿ ಅವರ ಒಂದು ವಿಟಿ ಜರ್ನಿಯನ್ನು ತೋರಿಸಿದ್ದಾರೆ, ಬಿಗ್ ಬಾಸ್ ಮನೆ ಜರ್ನಿಯನ್ನು ತೋರಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ನನಗಂತೂ ಹನುಮಂತು ಅಥವಾ ಮೋಕ್ಷಿತಾ ಇವರಿಬ್ಬರಲ್ಲಿ ಯಾರು ವಿನ್ ಆದ್ರೂ ಖುಷಿ ಆಗುತ್ತೆ. ಯಾಕಂದರೆ ಇಬ್ಬರೂ ಒಂದೇ ರೀತಿಯ ವ್ಯಕ್ತಿತ್ವ ಆಗಿರುತ್ತೆ. ಎಲ್ಲೂ ಯಾವ ಮೋಸ, ಕಪಟ, ವಂಚನೆ ಅಥವಾ ದುರುದ್ದೇಶ, ಯಾವುದೇ ರೀತಿ ಕೆಟ್ಟ ಇಂಟೆನ್ಷನ್ ಇಲ್ದಿರ ಪ್ರಾಮಾಣಿಕವಾಗಿ ಆಡ್ಕೊಂಬಂದಿದ್ದಾರೆ. ಸೊ ಆ ಪ್ರಾಮಾಣಿಕತೆಗೆ ಇವರು ವಿನ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನಿಮ್ಮ ಆಸೆ ಏನು ಅಂತ ದಯವಿಟ್ಟು ತಿಳಿಸಿ. ಹಾಗೆ ನಿಮ್ಗೆ ಯಾರು ವಿನ್ ಆಗಬೇಕು, ಯಾಕೆ ವಿನ್ ಆಗಬೇಕು ಅನ್ನೋದನ್ನು ಕೂಡ ತಿಳಿಸಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ತಿಳಿಸಿ. ಸೊ ಇಷ್ಟ ಆಗಿರುತ್ತೆ ಈ ಒಂದು ಪ್ರೋಮೋದ ರಿವ್ಯೂ. ನಿಮಗೆ ಈ ಒಂದು ಪ್ರೋಮೋ ಡಿಸ್ಕಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸದ್ಯದಲ್ಲೇ ಸಿಗ್ತೀನಿ ಮತ್ತೊಂದು ಎಪಿಸೋಡ್ ರಿವ್ಯೂ ಅಥವಾ ಮತ್ತೊಂದು ವಿಟಿ ಅಥವಾ ಮತ್ತೊಂದು ಪ್ರೋಮೋ ರಿವ್ಯೂ ಮುಖಾಂತರ. ಓಕೆನಾ? ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು.